ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಮೋಟೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಮೋಟೋ G05 ಅಂತ ಒಂದು ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ ಇದೆ. ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಈ ಒಂದು ಸ್ಮಾರ್ಟ್ಫೋನು 6,999 ರೂಪಾಯಿಗೆ ಲಾಂಚ್ ಆಗುತ್ತಂತೆ. 4GB ಮತ್ತು 64GB ಸ್ಟೋರೇಜ್ ವೇರಿಯಂಟು. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನು. ಈ ಸ್ಮಾರ್ಟ್ಫೋನಿಗೆ ಆಲ್ರೆಡಿ ಬ್ಯಾಕ್ ಕವರನ್ನು ಹಾಕಿದ್ದಾರೆ. ಬ್ಯಾಕ್ ಕವರ್ನ ಕ್ವಾಲಿಟಿ ಚೆನ್ನಾಗಿದೆ, ಟ್ರಾನ್ಸ್ಪರೆಂಟು. ಇನ್ನು ಫೋನ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇದ್ರ ಕೆಳಗಡೆ ಒಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತದೆ. ಮತ್ತೊಂದು ಸಿಮ್ ಎಜೆಕ್ಷನ್ ಪಿನ್ ಕೊಟ್ಟಿದ್ದಾರೆ. ಇದ್ರ ಕೆಳಗಡೆ 10 ವ್ಯಾಟ್ನ ಚಾರ್ಜರ್ ಇದೆ. ಈ ಪ್ರೈಸ್ ರೇಂಜಿಗೆ 10 ವ್ಯಾಟ್ ಓಕೆ ಅಂತೀನಿ. ಏನು ಕೊಡದೇ ಇರೋದಕ್ಕಿಂತ ಅಟ್ಲೀಸ್ಟ್ ಚಾರ್ಜರ್ನ ಕೊಟ್ಟಿದ್ದಾರಲ್ಲ ಅಂತ ಖುಷಿ ಪಡಬೇಕು. ಇನ್ನು ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲು, Type A ಅಂದರೆ Type-C. ಇದನ್ನು ಬಿಟ್ಟರೆ ಬೇರೇನು ಸಹ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ಫೋನ್ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಫೋನ್ ಒಂದು ಲೆವೆಲಿಂಗ್ ಲೈಟ್ ವೆಯ್ಟ್ ಇದೆ. 188.8 ಗ್ರಾಮ್ ವೆಯ್ಟ್ ಇದೆ ಮತ್ತು 8.17 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ ಸಿಗ್ತಾ ಇದೆ. ಫ್ರಂಟಲ್ಲಿ ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ನೀವೇ ಸಪ್ರೇಟಾಗಿ ಹಾಕೋಬೇಕಾಗತ್ತೆ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಬೆಝಲ್ಲೆಲ್ಲ ಒಂದು ಲೆವೆಲಿಗೆ ಕಡಿಮೆ ಅಂತೀನಿ ಈ ಪ್ರೈಸ್ ರೇಂಜಿಗೆ. ಈ ಬೆಲೆಗೆ ಪಂಚೋಲ್ ಕ್ಯಾಮ್ರಾ ಕೊಟ್ಟಿರುವಂಥದ್ದು ಸೂಪರ್ ವಿಷಯ. ಟಾಪಲ್ಲಿ ಸ್ವಲ್ಪ ಬೆಝಲ್ ಜಾಸ್ತಿನೇ ಇದೆ, ಆ ಕಡೆ ಈ ಕಡೆ ಸ್ವಲ್ಪ ಕಡಿಮೆ ಇದೆ, ಕೆಳಗಡೆನೂ ಕೂಡ ಸ್ವಲ್ಪ ಜಾಸ್ತಿ ಇದೆ. ಈ ಬೆಲೆಗೆ ತುಂಬ ನಾರ್ಮಲ್ ಅಂತೀನಿ, ಆಯಿತಾ. ಫ್ರಂಟಿಂದ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಹಿಂದಕ್ಕೆ ಬಂತು ಅಂತ ಅಂದರೆ ನಮಗೆ ಲೆದರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಸಿಗ್ತಾ ಇದೆ. ಈ ಪ್ರೈಸ್ ರೇಂಜಿಗೆ ತುಂಬ ಯುನೀಕ್ ವಿಷಯ ಅನಿಸುತ್ತೆ. ಅಂದರೆ 7,000 ರೂಪಾಯಿ ಫೋನ್ ಅಂತ ಅನಿಸಲ್ಲ ಈ ಒಂದು ವೀಗನ್ ಲೆದರ್ ಬ್ಯಾಕ್ ಇರುವಂಥದ್ದು. ನಿಮಗಿದರಲ್ಲಿ 2 ಕಲರ್ ವೇರಿಯಂಟ್ ಇದೆ, ಆಯಿತಾ. ಇನ್ನೊಂದಿದೆ ಕೆಂಪು ಬಣ್ಣದ್ದು, ಪ್ಲಂಬ್ ರೆಡ್ ಅಂತ. ಸೊ ನನಗನ್ನಿಸ್ದಂಗೆ ಅದು ಕೂಡ ಚೆನ್ನಾಗಿರುತ್ತೆ. ನನ್ನ ಹತ್ರ ಇರುವಂಥದ್ದು ಫಾರೆಸ್ಟ್ ಗ್ರೀನ್ ಕಲರು. ಗ್ರಿಪ್ಪು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಅಂದರೆ ಈ ಫಿನಿಶ್ ಇರೋದ್ರಿಂದ ನಮ್ಮ ಕೈಯಿಂದ ಜಾರಲ್ಲ ತುಂಬ ಈಸಿಯಾಗಿ. ಹಿಂದ್ಗಡೆ ಸಿಂಗಲ್ ಕ್ಯಾಮ್ರಾ ಸಿಗ್ತದೆ ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಇದೆ. ತುಂಬ ಕ್ಲೀನ್ ಡಿಸೈನು. ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇದೆ, ಕನ್ವೀನಿಯೆಂಟ್ ಆಗಿರುತ್ತೆ. ಪ್ಲಾಸ್ಟಿಕ್ ಫ್ರೇಮ್ ಇದೆ, USB Type-C ಪೋರ್ಟನ್ನು ಕೊಟ್ಟಿದ್ದಾರೆ ಮತ್ತು ಹೆಡ್ಫೋನ್ ಜಾಕ್ ಸಹ ಇದೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. 2 ಸಿಮ್ಮು ಜೊತೆಗೆ ಒಂದು SD ಕಾರ್ಡನ್ನು ಸಹ ಹಾಕ್ಬೋದು. ಅದು ಕೂಡ 1 TB ತನಕ SD ಕಾರ್ಡನ್ನು ಸಪೋರ್ಟ್ ಮಾಡುತ್ತೆ. ಮತ್ತು ಮೇಲ್ಗಡೆ ಡಾಲ್ಬಿ ಅಟ್ಮೋಸ್ ಅಂತ ಕೂಡ ಬರೆದಿದ್ದಾರೆ. ಈ ಪ್ರೈಸ್ ರೇಂಜಿಗೆ ಸೂಪರ್ ವಿಷಯ. ಮತ್ತು ಈ ಫೋನ್ IP52 ಡಸ್ಟ್ ಮತ್ತು ಸ್ಪ್ಲ್ಯಾಶ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಹೊಂದಿರುವಂಥದ್ದು ಒಂದು ಒಳ್ಳೆಯ ವಿಷಯ ಅಂತೀನಿ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಈ ಪ್ರೈಸ್ ರೇಂಜಿಗೆ ಇಂಪ್ರೆಸ್ ಮಾಡ್ತು. ಈ ಬೆಲೆಗೆ 7,000 ರೂಪಾಯಿಗೆ ಒಂದು ಒಳ್ಳೆಯ ಲುಕ್ಕು, ಒಂದು ಒಳ್ಳೆಯ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಫೋನಲ್ಲಿ 6.67 ಇಂಚಿನ HD+ ರೆಸೊಲ್ಯೂಷನ್ನ ಹೊಂದಿರುವಂಥ IPS ಡಿಸ್ಪ್ಲೇ. ಈ ಡಿಸ್ಪ್ಲೇ ಹೆವಿ ಬ್ರೈಟ್ ಆಗಿದೆ. ಈ ಪ್ರೈಸ್ ರೇಂಜಿಗೆ ನಂಗೆ ಅನ್ನಿಸ್ದಂಗೆ ಒನ್ ಆಫ್ ದ ಬ್ರೈಟೆಸ್ಟು ಡಿಸ್ಪ್ಲೇ ಅಂತ ಅನ್ಬೋದು ಈ ಸೆಗ್ಮೆಂಟಲ್ಲಿ. 7,000 ರೂಪಾಯಿಗೆ 1000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಕೊಟ್ಟಿದ್ದಾರೆ. ಬಿಸಿಲಿಗೆ ಹೋದರೂ ಸಹ ಒಂದು ಲೆವೆಲಿಗೆ ಬ್ರೈಟ್ ಆಗಿರುತ್ತೆ ಮತ್ತು 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಸಹ ಕೊಟ್ಟಿದ್ದಾರೆ. ಸೂಪರ್ ವಿಷಯ, ಆಯಿತಾ. ಈ ಪ್ರೈಸ್ ರೇಂಜಿಗೆ ನಾವು ಫುಲ್ HD ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಜೊತೆಗೆ 90 ಹರ್ಟ್ಸನ್ನು ಕೂಡ ಕೊಟ್ಟಿದ್ದಾರೆ. ಹೆವಿ ಬ್ರೈಟ್ ಆಗಿದೆ, ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ ಮತ್ತಿದು ವಾಟರ್ ಟಚ್ಚನ್ನು ಕೂಡ ಸಪೋರ್ಟ್ ಮಾಡೋದು. ಕೈ ಒದ್ದಾಗಿದ್ರು ಸಹ ಈ ಡಿಸ್ಪ್ಲೇನ ಯೂಸ್ ಮಾಡ್ಬೋದು. ಸೊ ನನಗೆ ಡಿಸ್ಪ್ಲೇ ತುಂಬ ಇಷ್ಟ ಆಯಿತು ಈ ಒಂದು ಬೆಲೆಗೆ. ಕಲರ್ಸ್ ಕೂಡ ತುಂಬ ವಿವಿಡ್ ಆಗಿದೆ, ಚೆನ್ನಾಗಿ ಕಾಣುತ್ತೆ ಆ್ಯಕ್ಯುರೇಟ್ ಆಗಿ. ಇನ್ನು ವೇರಿಯಂಟಿಗೆ ಬಂತು ಅಂದರೆ ಈ ಸ್ಮಾರ್ಟ್ಫೋನ್ ಸದ್ಯಕ್ಕೆ ಒಂದೇ ಒಂದು ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ಬೋದು. 4GB ರ್ಯಾಮು, 64GB ಸ್ಟೋರೇಜು. ಇದರಲ್ಲಿ ನಮಗೆ ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಇದೆ. ಅವಶ್ಯಕತೆ ಇರೋ ಟೈಮಲ್ಲಿ ಸ್ಟೋರೇಜ್ನ ರ್ಯಾಮ್ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮ್, ಸೂಪರ್ ಈ ಬೆಲೆಗೆ. UFS 2.2 ಸ್ಟೋರೇಜ್, ಇದು ಕೂಡ ಸೂಪರು. ಎಷ್ಟೋ ಬ್ರ್ಯಾಂಡ್ಗಳು ಈ ಬೆಲೆಗೆ eMMC ಸ್ಟೋರೇಜನ್ನು ಕೊಡ್ತಾರೆ. ಇವ್ರು UFS ಕೊಟ್ಟಿರುವಂಥದ್ದು ಇಂಪ್ರೆಸ್ ಮಾಡ್ತು ನನಗೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ಒಂದು 4G ಪ್ರೊಸೆಸರ್ ಇದೆ, ಆಯಿತಾ. ತಲೆಯಿಟ್ಕೊಳ್ಳಿ, 5G ಅಲ್ಲ, 4G ಪ್ರೊಸೆಸರು. ಒಂದು ಹೊಸ ಪ್ರೊಸೆಸರ್ ಅಂತ ಅನ್ಬೋದು, ಮೀಡಿಯಾಟೆಕ್ಕಿಂದು ಇಲಿಯೋ G81 ಎಕ್ಸ್ಟ್ರೀಮ್ ಪ್ರೊಸೆಸರ್, ಆಯಿತಾ. ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಈ ಪ್ರೈಸ್ ರೇಂಜಿಗೆ. ನಾವು ಒಂದದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 2,59,000 ರೇಟಿಂಗನ್ನು ಕೊಡ್ತಾ ಇದೆ. ಬೆಂಕಿ ರೇಟಿಂಗ್ ನೋಡೋದಕ್ಕೆ ಹೋದರೆ ಈ ಬೆಲೆಗೆ, ಆಯಿತಾ.
ಯೂಶ್ವಲಿ ಯುನಿಸಾಕ್ T606 ಪ್ರೊಸೆಸರ್ನ ಈ ಬೆಲೆಗೆ ಹಾಕ್ತಾರೆ. ಇದು ಕೂಡ ಆಲ್ಮೋಸ್ಟ್ ಸಿಮಿಲರ್ ಪರ್ಫಾರ್ಮೆನ್ಸ್ ನೀಡುತ್ತೆ. ಬಟ್ ಇದು ಕೂಡ ಈ ಬೆಲೆಗೆ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡುವಂಥ ಪ್ರೊಸೆಸರ್ ಅಂತ ಅನ್ಬೋದು. ನಾವು ಈ ಒಂದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಬೇಕಾದ್ರೆ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವು. ಎರಡು ಕೂಡ ತುಂಬ ಕಡಿಮೆ ಇದೆ ಆಯಿತಾ. ಬ್ಯಾಟ್ರಿ ಡ್ರೈನ್ ಕೂಡ ತುಂಬ ಜಾಸ್ತಿ ಆಗಲ್ಲ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಕೂಡ ಅಷ್ಟೊಂದು ಆಗಲಿಲ್ಲ. ನಮಗೆ ಈ ಫೋನ್ ಹೀಟ್ ಆಗುತ್ತೆ ಅಂತೆಲ್ಲೂ ಕೂಡ ಅನ್ನಿಸ್ಲಿಲ್ಲ. ಮತ್ತು ನಾವು ಇದರಲ್ಲಿ ಗೇಮಿಂಗ್ ಟೆಸ್ಟ್ನ ಸಹ ಮಾಡಿದ್ವು. BGMIನಲ್ಲಿ ಸ್ಮೂತ್ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲಿ ನಾವು ಪ್ಲೇಯಬಲ್ ಆರಾಮಾಗಿ ಗೇಮ್ಸ್ಗಳನ್ನು ಈ BGMIನ ಆರಾಮಾಗಿ ಒಂದು ಲೆವೆಲಿಗೆ ಸ್ಮೂತಾಗಿ ಆಡ್ಕೋಬೋದು. ಮ್ಯಾಕ್ಸಿಮಮ್ ಅಂತ ಅಂದರೆ HD ಪ್ಲಸ್ ಹೈ ಗ್ರಾಫಿಕ್ ತನಕ ಹೋಗುತ್ತೆ. ಇದು ನಿಮಗೆ ಕೆಲವೊಂದು ಟೈಮ್ ಫ್ರೇಮ್ ಡ್ರಾಪ್ ಫೀಲ್ ಆಗಬಹುದು. ಪ್ರಿಫರಬಲಿ ನೀವು ಸ್ಮೂತ್ ಸೆಟ್ಟಿಂಗಲ್ಲಿ ಆಡಿದ್ರೆ ತುಂಬ ಒಳ್ಳೆಯದು ಆಯಿತಾ. ಸೊ ಈ ಪ್ರೊಸೆಸರ್ ಆನ್ ಪೇಪರು ಪರ್ಫಾರ್ಮೆನ್ಸ್ನಲ್ಲಿ ಈ ಪ್ರೈಸ್ ರೇಂಜಿಗೆ ತುಂಬ ಚೆನ್ನಾಗಿದೆ ಆಯಿತಾ. ಈ ಬೆಲೆಗೆ ಇಲ್ಲಿಯವರೆಗೆ ಯಾವುದು ಕೂಡ 5G ಫೋನ್ಗಳು ಬಂದಿಲ್ಲ ಆಯಿತಾ. 7,000 ರೂಪಾಯಿಗೆ ಇನ್ನೂ 5G ಫೋನ್ಗಳು ಬಂದಿಲ್ಲ. ಮೋಸ್ಟ್ಲಿ ಈ ವರ್ಷದ ಕೊನೆ ಅಷ್ಟರಲ್ಲಿ ಬರಬಹುದೇನೋ ಆಯಿತಾ. ಸದ್ಯಕ್ಕೆ ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಪವರ್ಫುಲ್ ಫೋನ್ ಅಂತ ಅನ್ಬೋದು. ಬೇರೆದು ಇದ್ದಾವೆ, ಇದು ಕೂಡ ಒಂದು ಪವರ್ಫುಲ್ ಫೋನ್, ಅಷ್ಟೇ ಪವರ್ಫುಲ್ ಆಗಿರುವಂಥ ಫೋನ್ ಅಂತ ಅಂತೀನಿ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಈ ಫೋನಲ್ಲಿ ಹಿಂದ್ಗಡೆ ಒಂದು ಕ್ಯಾಮ್ರಾ ಇದೆ, ಮುಂದ್ಗಡೆ ಒಂದು ಕ್ಯಾಮ್ರಾ ಇದೆ. ರೇರ್ ಕ್ಯಾಮ್ರಾ ಬಂದ್ಬಿಟ್ಟು 50 MP f1.8 ಅಪರ್ಚರ್ನ ಹೊಂದಿರುವಂಥ ಕ್ಯಾಮ್ರಾ. ಇದು ತೆಗಿಯುವಂಥ ಫೋಟೋ ಪರವಾಗಿಲ್ಲ, ಏನೋ ಹೆವಿ ಇಂಪ್ರೆಸಿವ್ ಕ್ರೇಜಿ ಬೆಂಕಿ ಅನ್ನಲ್ಲ, ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಈ ಬೆಲೆಗೆ ಮೆಜಾರಿಟಿ ಯಾವ ಫೋನ್ ಬ್ರ್ಯಾಂಡ್ ತೊಗೊಂಡ್ರೂ ಕೂಡ ಇದೇ ಕ್ವಾಲಿಟಿ ಸಿಗುತ್ತೆ. ಇದು ಕೂಡ ಅದೇ ರೀತಿ ಇದೆ ಅಂತ ಅನ್ನಿಸ್ತು. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕ್ವಾಡ್ ಪಿಕ್ಸೆಲ್ ಕ್ಯಾಮ್ರಾ ಅಂತೆ. ಸೊ 4 ಪಿಕ್ಸೆಲ್ನ ಸೇರಿಸಿ 1 ಪಿಕ್ಸೆಲ್ ಮಾಡುತ್ತೆ. ಸೊ ಲೈಟ್ ಕಡಿಮೆ ಇದ್ದರೂ ಒಂದು ಲೆವೆಲಿಗೆ ಚೆನ್ನಾಗಿ ಬರುತ್ತೆ ಅಂತಾರೆ. ನನಗೆ ಓಕೆ ಅನ್ನಿಸ್ತು ಆಯಿತು. ಇದರಲ್ಲಿ OIS ಎಲ್ಲ ಏನು ಇಲ್ದಿರೋದು ಆಬ್ವಿಯಸ್ಲಿ ಪ್ರೈಸ್ ರೇಂಜಿಗೆ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಕೈ ಶೇಕ್ ಆಯಿತು ಅಂದರೆ ನಿಮಗೆ ಕೆಲವೊಂದು ಟೈಮ್ ಫೋಟೋನು ಕೂಡ ಅಷ್ಟು ಕ್ಲಿಯರ್ ಬರದೇ ಇರ್ಬೋದು. ಒಟ್ಟಿಗೆ ಈ ಪ್ರೈಸ್ ರೇಂಜಿಗೆ ರೀಸನಬಲ್ ಆಗಿದೆ ಅಂತ ಅನ್ನಿಸ್ತು. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 8 MP ಫ್ರಂಟ್ ಕ್ಯಾಮ್ರಾ ಇದೆ. ಫ್ರಂಟ್ ಕ್ಯಾಮ್ರಾ ಆ್ಯಕ್ಚುಲಿ ಚೆನ್ನಾಗಿದೆ. ನನಗೆ ಫ್ರಂಟ್ ಕ್ಯಾಮ್ರಾ ತುಂಬ ಇಷ್ಟ ಆಯಿತು. ಒಂದು ಲೆವೆಲಿಗೆ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಚೆನ್ನಾಗಿದೆ, ಡೀಟೇಲ್ಸ್ ರಿಟೇನ್ ಆಗಿರುತ್ತೆ ಅಂತ ಅನ್ನಿಸ್ತು. ಸ್ಯಾಂಪಲ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋಗ್ರಫಿಗೆ ಬಂತು ಅಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ ಫುಲ್ HD 30 FPS ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯ ಹೊಂದಿರುವಂಥದ್ದು. ಅದು ಕ್ವಾಲಿಟಿ ಕೂಡ ಓಕೆ, ಪರವಾಗಿಲ್ಲ, ಅದು ಕೂಡ ತೋರಿಸ್ತಾ ಇದ್ದೀನಿ. ಓವರಾಲ್ ಕ್ಯಾಮ್ರಾ ಬೆಲೆಗೆ ತಕ್ಕ ರೀತಿಯಲ್ಲಿದೆ. ನಾವು 7,000 ರೂಪಾಯಿ ಫೋನ್ ಕ್ಯಾಮ್ರಾನ 15-20 ಸಾವಿರ ರೂಪಾಯಿಗೆ ನಾವು ಕಂಪೇರ್ ಮಾಡೋದಕ್ಕಾಗಲ್ಲ ಆಯಿತಾ. ಈ ರೇಟಿಗೆ ಹೆಂಗಿರಬೇಕು ಹಂಗಿದೆ, ಓಕೆ ಅಂತೀನಿ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಸೊ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ವೈಡ್ ವೈನ್ L1 ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ತುಂಬ ಬ್ರ್ಯಾಂಡ್ಗಳು ಈ ಬೆಲೆ ಕೊಡಲ್ಲ, ಇವ್ರು ಕೊಟ್ಟಿದ್ದಾರೆ, ಇಂಪ್ರೆಸ್ ಮಾಡ್ತು. ಬ್ಯಾಟ್ರಿಗೆ ಬಂತು ಅಂದರೆ 5200 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು ಬಾಕ್ಸ್ ಒಳಗೆ 10 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಆದರೆ ಈ ಒಂದು ಸ್ಮಾರ್ಟ್ಫೋನು 20 ವ್ಯಾಟಿಂದು ಟರ್ಬೋ ಪವರ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ. ಮತ್ತು ಮೋಟೋದವ್ರು ಕ್ಲೈಮ್ ಮಾಡೋ ಪ್ರಕಾರ ಈ ಫೋನ್ ಅಪ್ ಟು 2 ದಿನಗಳ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡುತ್ತಂತೆ. ಕೊಡಬಹುದು, ಏನಕ್ಕೆ ಅಂದರೆ ರಿಫ್ರೆಶ್ ರೇಟ್ ಚೆನ್ನಾಗಿದೆ ಮತ್ತು ಇದು ಬರೀ HD+ ಡಿಸ್ಪ್ಲೇ ಆಗಿರೋದ್ರಿಂದ ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ಪನ್ನು ಆಬ್ವಿಯಸ್ಲಿ ಕೊಡುತ್ತೆ. ಇನ್ನು OSಗೆ ಬಂತು ಅಂತ ಅಂದರೆ ನಮಗೆ ಇದರಲ್ಲಿ Android 15 ಬೇಸ್ ರನ್ ಆಗ್ತಿರುವಂಥ ಹಲೋ UI ಇದೆ. ಈ ಪ್ರೈಸ್ ರೇಂಜಲ್ಲಿ ಔಟ್ ಆಫ್ ದ ಬಾಕ್ಸು Android 15 ಬರ್ತಾ ಇರುವಂಥದ್ದು ನಂಗೆ ಅನ್ನಿಸ್ತಂಗೆ ಈ ಸೆಗ್ಮೆಂಟ್ ಇದೆ ಫಸ್ಟು. ಸೊ ಔಟ್ ಆಫ್ ದ ಬಾಕ್ಸ್ Android 15 ನಿಮಗೆ ಸಿಗ್ತಾ ಇದೆ. ಮೋಟೋದವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನ್ಗೆ 2 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರೆ. OS ಅಪ್ಡೇಟ್ ಕೊಡಲ್ಲ, 2 ವರ್ಷ ಸೆಕ್ಯೂರಿಟಿ ಪ್ಯಾಚು. ಇದರಲ್ಲಿ ನಮಗೆ ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್, ಕ್ಲೋಸ್ ಟು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಆಯಿತಾ. ಅಂತ ಬೇಡದಿರೋಂಥ ಅಪ್ಲಿಕೇಶನ್ ಇಲ್ಲ. ತುಂಬ ಈ ಬೆಲೆಗೆ ತುಂಬ ಸ್ಮೂತಾಗಿದೆ ಅಂತ ಅನ್ನಿಸ್ತು. ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ ಒಂದು ಲೆವೆಲಿಗೆ ಆಯಿತಾ. ಕ್ಲೀನ್ ಆಗಿದೆ OS. ನಮಗೆ ಈ ಫೋನಲ್ಲಿ ಥಿಂಕ್ ಶೀಲ್ಡ್ ಸಿಗ್ತಾ ಇದೆ ಈ ಪ್ರೈಸ್ ರೇಂಜಲ್ಲೂ ಕೂಡ. ಫ್ಯಾಮಿಲಿ ಸ್ಪೇಸ್ 3.0 ಕೂಡ ಇದೆ ಮತ್ತು ಮೋಟೋ ಸೆಕ್ಯೂರ್ ಫೀಚರ್ ಸಹ ನಮಗೆ ಸಿಗ್ತಾ ಇದೆ. ಇದರಲ್ಲಿ ಮೋಟೋದು ಗೆಸ್ಚರ್ಸ್ ಬರುತ್ತಲ್ವ, ಅದು ಇದೆ. ಅಂದರೆ ಫೋನ್ ಈ ಥರ ಶೇಕ್ ಮಾಡಿದ್ರೆ ನೋಡಿ ಫ್ಲ್ಯಾಶ್ ಆನ್ ಆಗುತ್ತೆ, ಮತ್ತು ಶೇಕ್ ಮಾಡಿದ್ರೆ ಆಫ್ ಆಗುತ್ತೆ. ಈ ರೀತಿ ಗೆಸ್ಚರ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. 3 ಫಿಂಗರಲ್ಲಿ ಇದು ಮಾಡಿದ್ರೆ ಸ್ಕ್ರೀನ್ಶಾಟ್ ತೆಗೆಯೋ ಥರ ಎಲ್ಲ ಕಸ್ಟಮೈಸ್ ಮಾಡ್ಕೋಬೋದು ನಾವು. ಬೇಸಿಕ್ AI ಫೀಚರ್ ನಮಗೆ ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ಒಳಗಡೆ ಇದೆ. ಅವ್ರದ್ದು ಎರೇಸರ್ ಎಲ್ಲ ಬರುತ್ತಲ್ವ, ಅದು ಕೆಲವೊಂದು ಬೇಸಿಕ್ ಫೀಚರ್ ಸಿಗ್ತಾ ಇದೆ. ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅನಿಸಿದ್ದು ಈ ಕ್ಯಾಮ್ರಾ ಅಪ್ಲಿಕೇಶನಲ್ಲಿ ಡೈರೆಕ್ಟಾಗಿ QR ಕೋಡನ್ನು ಸ್ಕ್ಯಾನ್ ಮಾಡುವಂಥ ಒಂದು ಸಪ್ರೇಟ್ ಟ್ಯಾಬನ್ನೇ ಕೊಟ್ಬಿಟ್ಟಿದ್ದಾರೆ. ಸೊ ಕ್ಯಾಮ್ರಾ UI ಕೂಡ ತುಂಬ ಸಿಂಪಲ್ ಆಗಿದೆ.
ತುಂಬ ಕಾಂಪ್ಲಿಕೇಟೆಡ್ ಅಂತೆಲ್ಲೂ ಕೂಡ ಅನಿಸೋದಿಲ್ಲ. ಓವರಾಲ್ ಓಕೆ ಆಯಿತಾ. ಬೇಸಿಕ್ ತುಂಬ ಕಡಿಮೆ ಇಂಟಿಗ್ರೇಷನ್ ಇದೆ ಆಯಿತಾ. ಅವಶ್ಯಕತೆಯೂ ಇಲ್ಲ. ಇತ್ತೀಚೆಗೆ ಎಲ್ಲ ಫೋನ್ಗಳಲ್ಲೂ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಅದು ಎಷ್ಟು ಜನ ಯೂಸ್ ಮಾಡ್ತಾರೆ ದೇವ್ರಿಗೆ ಗೊತ್ತು. ಕೆಲವೊಂದು ಯೂಸ್ಫುಲ್ ಆಗಿರೋದು ಕೂಡ ಇದೆ, ಬಟ್ ತುಂಬ ಜನ ಅದನ್ನು ಯೂಸ್ ಮಾಡ್ಕೋತಿಲ್ಲ ಅಂತ ಅನ್ಸುತ್ತೆ ಎಲ್ಲೋ ಒಂದು ಕಡೆ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಸ್ಟೀರಿಯೋ ಸ್ಪೀಕರ್ ಇದೆ, ಬಾಟಮ್ ಫೈರಿಂಗ್ ಒಂದು ಮತ್ತು ಇನ್ನೊಂದು ಇಯರ್ ಪೀಸ್ ಎರಡನೇ ಸ್ಪೀಕರ್ ರೀತಿ ಕೆಲಸವನ್ನು ಮಾಡುತ್ತೆ. ಇದು ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಆಯಿತಾ. ಸೊ ಹೈ ರೆಸ್ ಆಡಿಯೋನ ಇದು ಸಪೋರ್ಟ್ ಮಾಡುತ್ತೆ. ಸೊ ಬೇಸ್ ಬೂಸ್ಟ್ ಫೀಚರೆಲ್ಲ ಇದೆ ಇದರಲ್ಲಿ. ಅಂದರೆ ತುಂಬ ಜೋರಾಗೂ ಕೇಳುತ್ತೆ, ಕ್ಲಾರಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸಿಂಗಲ್ ಮೈಕ್ ಇದೆ ಮತ್ತು ಆಗ ಹೇಳ್ದಂಗೆ 3.5mm ಹೆಡ್ಫೋನ್ ಜಾಕನ್ನು ಕೂಡ ಇದು ಸಪೋರ್ಟ್ ಮಾಡುತ್ತೆ. ಕನೆಕ್ಟಿವಿಟಿಗೆ ಬಂತು ಅಂದರೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ. 2.4 GHz ಮತ್ತು 5 GHz ಎರಡನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಬ್ಲೂಟೂತ್ 5.4 ಕೊಟ್ಟಿದ್ದಾರೆ. ಯಾವುದೇ NFC ಎಲ್ಲ ಸಿಗ್ತಲ್ಲ, ಇವೆಲ್ಲ ಯಾರೂ ಕೊಡೋದು ಇಲ್ಲ. ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಸಿಗಲ್ಲ ಯೂಶ್ವಲಿ ಈ ಪ್ರೈಸ್ ರೇಂಜಲ್ಲೆಲ್ಲ. ಓವರಾಲ್ ನೋಡೋದಕ್ಕೆ ಹೋದರೆ ಅವಶ್ಯಕತೆ ಇರುವಂಥ ಸೆನ್ಸಾರ್ಸ್ಗಳಿದ್ದಾವೆ. ಈ ಬೆಲೆಗೆ ಓವರಾಲ್ ಫೀಚರ್ಸು ತುಂಬ ರೀಸನಬಲ್ ಆಗಿದೆ. ನೀವು 5G ಫೋನ್ ಬಿಟ್ಟು 4G ತೊಗೋಬೋದಾ ಅಂತ ಕೇಳಿದ್ರೆ ನಂಗೆ ಅನ್ನಿಸ್ದಂಗೆ ಮುಂದಿನ 3-4 ವರ್ಷ ನಿಜ ಮ್ಯಾಟ್ರ್ ಆಗೋಲ್ಲ. 5G ಟ್ರಾನ್ಸ್ಫಾರ್ಮೇಷನ್ ತುಂಬ ನಿಧಾನ ಇದೆ. ಬ್ಯಾಟ್ರಿ ತುಂಬ ಹೆವಿ ತೊಗೋತಾ ಇದೆ ಈ 5G. ಅದರಿಂದ ಟ್ರಾನ್ಸ್ಫಾರ್ಮೇಷನ್ ಸ್ವಲ್ಪ ಸ್ಲೋನೇ ಅಂತ ನನಗೆಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ. ನಂಗೆ ಅನ್ನಿಸ್ದಂಗೆ 4G ಫೋನ್ನ ನಾವು ಈಗಲೂ ತಗೋಬೋದು. ಮುಂದಿನ 3-4 ವರ್ಷ ಅಟ್ಲೀಸ್ಟ್ ಏನು ಪ್ರಾಬ್ಲಮ್ ಇಲ್ಲ. ಈಗಲೂ 2G ಎಷ್ಟೋ ಜನ ಯೂಸ್ ಮಾಡ್ತಾರೆ, ನೀವು 4G ಬಗ್ಗೆ ತಲೆ ಕೆಡ್ಸ್ಕೊತಾ ಇದ್ದೀರಾ. ಒಟ್ಟಿಗೆ ಆನ್ ಪೇಪರ್ ಸ್ಪೆಸಿಫಿಕೇಷನ್ ಎಲ್ಲ ಚೆನ್ನಾಗಿ, ಕೆಲವೊಂದು ಯುನೀಕ್ ಫೀಚರ್ಸ್ ಇಲ್ಲ. ನನಗೆ ಪರ್ಸನಲ್ ಇಂಟ್ರೆಸ್ಟಿಂಗ್ ಅನಿಸಿದ್ದು ಇದರ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ವೀಗನ್ ಲೆದರ್ ಬ್ಯಾಕು, ಡಿಸ್ಪ್ಲೇ ಚೆನ್ನಾಗಿದೆ, ವೇರಿಯಂಟ್ ಓಕೆ, ಬೆಲೆ ಕೂಡ ಒಂದು ಲೆವೆಲಿಗೆ ಕಡಿಮೆ ಇದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಕ್ಯಾಮ್ರಾ ಓಕೆ, ಬ್ಯಾಟ್ರಿ ಒಂದು ಲೆವೆಲಿಗೆ ದೊಡ್ಡ ಬ್ಯಾಟ್ರಿ, ಸೆಕ್ಯೂರಿಟಿ ಸೈಡ್ ಮೌಂಟ್ರೆಲ್ಲ ಕೊಟ್ಟಿದ್ದಾರೆ. ಸೊ ಇದು ಕೆಲವೊಂದು ಫೀಚರ್ಗಳು ಚೆನ್ನಾಗಿದೆ, ಒಳ್ಳೆ ಬ್ರ್ಯಾಂಡ್ ನೇಮು. ಸೊ ನೋಡಿ ನಿಮ್ಗೇನು ಅನಿಸುತ್ತೆ ಈ ಫೋನ್ ಬಗ್ಗೆ. ಇದಿಷ್ಟು ನನ್ನ ಒಪಿನಿಯನ್ನು. ನಿಮ್ಗಿದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.